ತಿರುವಣ್ಣಾಮಲೆಯಲ್ಲಿ ಅಷ್ಟಲಿಂಗಗಳನ್ನ ನೋಡಕ್ಕೆ ನಾವು ಹೋಗಿದ್ವಿ. ಬೆಳಗ್ಗೆ ರಾಜಗೋಪುರದಿಂದ ಕಾಯಿ ಹೊಡೆದು ಬರೀ ಕಾಲ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಲಿಂಗ ಬಂದು ಇಂದ್ರಲಿಂಗ. ಅದು ಮುಗಿಸ್ಕೊಂಡು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಗಣೇಶ ದೇವಸ್ಥಾನಗಳು ಸಿಗುತ್ತೆ. ಎರಡನೇ ಲಿಂಗ ಬಂದು ಅಗ್ನಿಲಿಂಗ. ನಾವು ಬೆಳಗ್ಗೆ 4:45 ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ 3ನೇ ಲಿಂಗ ಬಂದು ಯಮಲಿಂಗ. ಆಮೇಲೆ 4ನೇ ಲಿಂಗ ಬಂದು ನಿರುತಿ ಲಿಂಗ ಆಗಿರುತ್ತೆ. ನೀವು ರಾತ್ರಿ ಹೊತ್ತು ಗಿರಿ ಪ್ರದಕ್ಷಿಣೆ ಮಾಡ್ತೀನಿ ಅಂದ್ರೆ ಯಾವ್ದು ದೇವಸ್ಥಾನಗಳು ತೆಗ್ದಿರಲ್ಲ, ಅದಕ್ಕೆ ನಾವು ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ವಿ ನಡೆಯಕ್ಕೆ. ನೆಕ್ಸ್ಟ್ ಬಂದು 5ನೇ ಲಿಂಗ ಬಂದು ವರುಣಲಿಂಗ. ಇನ್ನೊಂದ್ ಚೂರ್ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ನಿಮ್ಗೆ ವಾಯುಲಿಂಗ ಸಿಗುತ್ತೆ. ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ನೀವು ಸ್ವಲ್ಪ ಜಾಸ್ತಿನೇ ನಡಿಬೇಕಾಗುತ್ತೆ. ನಾವು ನಡಿಬೇಕಾದ್ರೆ ಅಷ್ಟೊತ್ತಿಗೆ ಬೆಳಕಾಗೋಗಿತ್ತು. ಇಲ್ಲಿಂದ ಬೆಟ್ಟದ ವ್ಯೂ ಸಕ್ಕದಾಗಿ ಕಾಣಿಸ್ತಿತ್ತು. ಹಂಗೆ ಒಂದ್ ಮೂಸಂಬಿ ಜ್ಯೂಸ್ ಕುಡಿದ್ವಿ. ಇಲ್ಲಿ ಹೋಗ್ತಾ ಹೆಜ್ಜೆಲ್ಲೂ ಕಾಫಿ ಟೀ ಜ್ಯೂಸ್ ಅಂತ ಸಿಗ್ತಾನೆ ಇರುತ್ತೆ. ನೆಕ್ಸ್ಟ್ ನಮ್ದು 7ನೇ ಲಿಂಗ ಬಂದು ಕುಬೇರ ಲಿಂಗ ಅಂತ. ಅದನ್ನ ಮುಗಿಸ್ಕೊಂಡು ಲಾಸ್ಟ್ನೇ ಲಿಂಗ ದರ್ಶನ ಪಡೆಯಕ್ ಹೋದ್ವಿ. ಬಿಸಿಲು ಆಲ್ಮೋಸ್ಟ್ ಜಾಸ್ತಿ ಆಗಿತ್ತು, ಕಾಲೆಲ್ಲ ಸುಡಕ್ ಸ್ಟಾರ್ಟ್ ಆಗಿತ್ತು. ಒಟ್ನಲ್ಲಿ ಕೊನೆಗೆ ಈಶಾನ್ಯ ಲಿಂಗ, ಇದು 8ನೇ ಲಿಂಗ ಆಗಿರುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ರಾಜಗೋಪುರ ಹತ್ರ ವಾಪಸ್ ಹೋಗ್ಬಿಟ್ಟು ಅರುಣಾಚಲ ಸ್ವಾಮಿಯ ದರ್ಶನ ಮುಗಿಸ್ಕೊಂಡಿವಿ. ಅಲ್ಲಿಂದ ಆಚೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಪ್ರಸಾದ ಕೌಂಟರ್ ಸಿಗುತ್ತೆ. 10 ರೂಪಾಯಿಗೆ ಪೊಂಗಲ್ಲು, 10 ರೂಪಾಯಿಗೆ ಪುಳಿಯೋಗರೆ, 50 ರೂಪಾಯಿಗೆ 5 ಲಡ್ಡು ಕೊಡ್ತಾರೆ. ಚೆನ್ನಾಗಿರುತ್ತೆ. ಇಲ್ಲಿಗೆ ನಮ್ ಗಿರಿ ಪ್ರದಕ್ಷಿಣೆ